ಆದಷ್ಟು ನಾನು ಕನ್ನಡ ಬೋರ್ಡ್ ಹಾಕ್ರಿ ಅಂತೇಳಿ ಒಂದು ಕಸದ ಗಾಡಿಯಲ್ಲಿ ನಾನು ಅನೌನ್ಸ್ ಮಾಡಿಸಿ ಅದರ ಒಂದು 15 ದಿವಸ ಟೈಮ್ ಕೊಡಿಸ್ತೀನಿ. ಅದ್ರ ಮೇಲೆ ಅವರು ಮಾಡಲಿಲ್ಲ ಅಂದರೆ ಏನು ಕ್ರಮ ತಗೋಬೇಕು ನಮ್ಮ ಭದ್ರಾವತಿಯ ಜನರೇ ಎಲ್ಲರಿಗೂ ನಮಸ್ಕಾರ, ಅಸ್ಸಲಾಂ ಅಲೈಕುಂ. ನೋಡಿ, ನಮ್ಮ ಭದ್ರಾವತಿಯಲ್ಲಿ ಕನ್ನಡ ಹಾಕೋದು ಬೋರ್ಡ್ ಮರ್ತ್ಬಿಟ್ಟಿದ್ದಾರೆ. ಅದಕ್ಕೋಸ್ಕರ ನಾವು ನಮ್ಮ ಟೀಮು ಕೀರ್ತಾ ಅವರೆಲ್ಲ ಬಂದು ನಮ್ಮ ನಗರಸಭೆ ಅಧ್ಯಕ್ಷರಿಗೆ ಒಂದು ಲೆಟರ್ ಕೊಟ್ಟಿದ್ದೀವಿ. ನಮ್ಮ ಭದ್ರಾವತಿಯಲ್ಲಿ ಯಾರ್ಯಾರು 60% ಕನ್ನಡವನ್ನು ಬಳಸಿಲ್ಲ ಬೋರ್ಡಲ್ಲಿ ಅಂದರೆ ಅವ್ರ ಮೇಲೆ ನೀವು ಕ್ರಮ ತಗೋಬೇಕಂತ ಅವರಿಗೆಲ್ಲ ಲೆಟರ್ ಕೊಟ್ಟಿದ್ದೀವಿ. ನೋಡೋಣ ಇನ್ನು ಮುಂದೆ ಏನು ಆಕ್ಷನ್ ತಗೊಳ್ತಾರೆ ನಗರಸಭೆಯವರು. ನಮಸ್ತೆ ಭದ್ರಾವತಿಯ ಜನತೆಗೆ. ಇವತ್ತು ಕರ್ನಾಟಕದಲ್ಲಿ ಕನ್ನಡನ ಬಳಸ್ತಾ ಇರೋಂಥ ಕನ್ನಡ ವಿರೋಧಿಗಳು ಇರೋದ್ರಿಂದ ನಮ್ಮ ಕರ್ನಾಟಕದಲ್ಲಿ ಕನ್ನಡ ಮತ್ತು ಸಾಹಿತ್ಯ ಇಲಾಖೆ ಮತ್ತೆ ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆಯಿಂದ ಹಲವಾರು ಆದೇಶಗಳು ಹೊರಡಿಸಿದ್ದಾರೆ. ಅದರಲ್ಲಿ ಕನ್ನಡ ನಾಮಫಲಕಗಳನ್ನ 60%ಕ್ಕಿಂತ ಹೆಚ್ಚು ಅದನ್ನ ಬಳಸಬೇಕು ಅಂತ ಹೇಳ್ಬಿಟ್ಟು ಒಂದು ಆದೇಶ ಮಾಡಿದ್ದಾರೆ. ನಗರಸಭೆ ವ್ಯಾಪ್ತಿಯಲ್ಲಿರುವಂಥ ಎಲ್ಲ ಶಾಲಾ ಕಾಲೇಜುಗಳಾಗಿರ್ಬೋದು, ಅಂಗಡಿಗಳಾಗಿರ್ಬೋದು, ಮಾಲ್ಗಳಾಗಿರ್ಬೋದು, ವಾಣಿಜ್ಯ ಮಳಿಗೆಗಳಾಗಿರ್ಬೋದು, ಎಲ್ಲೇ ಆದ್ರೂ ಅದರಲ್ಲಿ ಕನ್ನಡ 60% ಇರಲೇಬೇಕು ಕಡ್ಡಾಯವಾಗಿ. ಕಡ್ಡಾಯವಾಗಿ ಕನ್ನಡ ಇಲ್ಲ ಅಂತ ಅಂದ್ರೆ ಅವರಿಗೆ 25,000 ರೂಪಾಯಿವರೆಗೂ ದಂಡ ಹಾಕೋದಾಗಿರ್ಬೋದು, ಮತ್ತೆ ಅವರ ಏನು ಅಧಿಕೃತವಾಗಿ ತಗೊಂಡಿರೋಂಥ ಲೈಸೆನ್ಸ್ ಅನ್ನ ರದ್ದು ಮಾಡೋ ಅಂಥದ್ದನ್ನ ಇವತ್ತು ನಮ್ಮ ರಾಜ್ಯ ಸರ್ಕಾರ ಎಲ್ಲ ನಗರಸಭೆ ಪೌರಾಯುಕ್ತರಿಗಾಗಿರ್ಬೋದು, ಅಲ್ಲಿರುವಂತ ಜಿಲ್ಲಾಡಳಿತಕ್ಕಾಗಿರ್ಬೋದು ಎಲ್ಲರಿಗೂ ಕೊಟ್ಟಿದ್ದಾರೆ. ಅದೇ ರೀತಿಯಾಗಿ ನಮ್ಮ ಭದ್ರಾವತಿಯಲ್ಲಿ ಎಲ್ಲರೂ ಇಲ್ಲ, ಕೆಲವು ಜನ ಕನ್ನಡನ ವಿರೋಧ ಮಾಡ್ತಾರೆ. ಅಂದ್ರೆ ಆ ಭಾಷೆ ಒಳಗಡೆ ವಿರೋಧನ ಮಾಡ್ತಾ ಇರೋಂಥವ್ರಿಗೆ ಇವತ್ತು ನಾವು ಪಾಠ ಕಲಿಸ್ಬೇಕು ಅನ್ನೋ ಉದ್ದೇಶದಿಂದ ಇವತ್ತು ನಮ್ಮ ಕನ್ನಡ ಅಭಿಮಾನಿ ಬಳಗ ಮತ್ತೆ ಕರ್ನಾಟಕ ರಕ್ಷಣಾ ವೇದಿಕೆಯಿಂದ ನಮ್ಮ ಸಲ್ಮಾನ್ ಅವರು, ಅಮ್ಜದ್ ಅವರು, ಅದೇ ರೀತಿಯಾಗಿ ನಮ್ಮ ಪ್ರಶಾಂತ್ ಅವ್ರ ಜೊತೆಗೆ ಬಂದು ಇವತ್ತು ಮಾನ್ಯ ಸುನೀತಾ ಮೇಡಮ್ ಅವರಿಗೆ ಮತ್ತೆ ಅದೇ ರೀತಿಯಾಗಿ ಪರಿಸರ ಇಲಾಖೆಯ ನಮ್ಮ ಪ್ರಭಾಕರ್ ಸರ್ ಅವರಿಗೆ, ಆಂಜನೇಯ ಸರ್ ಅವರಿಗೆ ಇವತ್ತು ಬಂದು ಒಂದು ನರಸಿಂಹಮೂರ್ತಿ ಸರ್ ಅವರಿಗೆ ಒಂದು ಮನವಿ ಕೊಡ್ತಾ ಇದೀವಿ. ಏನು ಅಂತಂದ್ರೆ ಭದ್ರಾವತಿ ನಗರಸಭೆ ವ್ಯಾಪ್ತಿಯಲ್ಲಿರುವಂತ ಎಲ್ಲಾ ನಾಮಫಲಕಗಳಲ್ಲೂ ಕನ್ನಡ ಕಡ್ಡಾಯವಾಗಿ ಹಾಕ್ಬೇಕು, ಮತ್ತೆ ಯಾರು ಹಾಕಿಲ್ಲ ಅವ್ರ ವಿರುದ್ಧ ಕ್ರಮ ತಗೋಬೇಕು ಅನ್ನೋದೊಂದು ವಿಚಾರನ ಇಟ್ಕೊಂಡು ಇವತ್ತು ಒಂದು ಮನವಿ ಸಲ್ಲಿಸಿದೀವಿ. ಅದೇ ರೀತಿಯಾಗಿ ಅದಕ್ಕೆ ಸಂಬಂಧಪಟ್ಟಂಗೆ ನಮ್ಮ ಸರ್ ಮತ್ತೆ ಮೇಡಮ್ ಇಬ್ರು ಮಾತಾಡ್ತಾರೆ. ಭದ್ರಾವತಿ ನಗರಸಭಾ ವ್ಯಾಪ್ತಿಯಲ್ಲಿ ಇರ್ತಕ್ಕಂಥ ಉದ್ಯಮ ನಡೆಸತಕ್ಕಂತಹ ಏನು ತಾವು ದೂರನ್ನು ಕೊಟ್ಟಿದ್ದೀರಿ, ಕರ್ನಾಟಕ ಕನ್ನಡ ಅಭಿಮಾನಿ ಬಳಗ ಹಾಗೂ ಕನ್ನಡ ರಕ್ಷಣಾ ವೇದಿಕೆಯವರು ಈ ದೂರನ್ನು ಕೊಟ್ಟಿದ್ದೀರಿ. ಅಂದರೆ ನಗರಸಭಾ ವ್ಯಾಪ್ತಿಯಲ್ಲಿ ಉದ್ಯಮಿಗಳನ್ನು ಹಾಗೂ ಕಾಲೇಜುಗಳು, ಇತರ ಸಂಘ ಸಂಸ್ಥೆಗಳು, ಮಾಲ್ಗಳು ಅವರು ಕಡ್ಡಾಯವಾಗಿ 60%ರಷ್ಟು ಏನು ನಾಮಫಲಕವನ್ನು ಕನ್ನಡದಲ್ಲೇ ನಮೂದಿಸಿ ಹಾಕಬೇಕು ಅಂತ ಇದೆಯೋ ಅದ್ರ ಬಗ್ಗೆ ತಾವೇನು ದೂರು ಕೊಟ್ಟಿದ್ರೋ ಅದ್ರ ಬಗ್ಗೆ ನಾವು ಕ್ರಮ ತಗೊಳ್ತೇವೆ. ವಿತಿನ್ 15 ದಿವಸದೊಳಗಾಗಿ ಅವರು ತಮ್ಮ ನಾಮಫಲಕಗಳನ್ನು ಕಡ್ಡಾಯವಾಗಿ 60% ಕನ್ನಡದಲ್ಲಿ ಇರತಕ್ಕಂಥದ್ರ ಬಗ್ಗೆ ನಾವು ಅವರಿಗೆ ನೋಟಿಸ್ ಕೊಡೋದ್ರ ಮುಖಾಂತರ ನಾವು ಕ್ರಮ ತಗೊಳ್ತೇವೆ. ಅವರು ತಗೊಳ್ತೀನಿ ಅನ್ನೋದಕ್ಕೆ ನಾನು ನಿಮಗೆ ಹೇಳಕ್ಕೆ ಇಷ್ಟಪಡ್ತೇನೆ. ಕರ್ನಾಟಕ ಕನ್ನಡ ಅಭಿಮಾನಿ ಬಳಗ ಅವರು ನೀವು ಕೊಟ್ಟಿರೋ ಉದ್ದೇಶ ತುಂಬಾ ಚೆನ್ನಾಗಿದೆ. ಈಗ ಆಲ್ರೆಡಿ ಪರಿಸರ ಅಭಿಯಂತರು ಹೇಳಿದ್ದಾರೆ, ಇದು 60% ಕನ್ನಡನ ಕಡ್ಡಾಯವಾಗಿ ತರಬೇಕು ಅಂತ. ಈಗ ಎಲ್ಲ ಉದ್ದಿಮೆದಾರರಿಗೆಲ್ಲ ನಾವು ತಿಳುವಳಿಕೆಗಳನ್ನ ಕಳಿಸಿ ಇದನ್ನ ಕಾರ್ಯಗತಕ್ಕೆ ತರ್ತೀವಿ ಅಂತ ನಾನು ಈ ಮೂಲಕ ಹೇಳ್ತಾ ಇದ್ದೀನಿ. ಕನ್ನಡದ್ರಿಂದ ವಿಡಿಯೋಗಳೆಲ್ಲ ಇರೋದ್ರಿಂದ ಇವತ್ತು ನಮ್ಮ ಕನ್ನಡಿಗರು ಹುಷಾರಾಗಿದ್ದಾರೆ. ಯಾಕೆ ಅಂತಂದ್ರೆ ಈಗ ಅವ್ರು ಹೇಳೋದನ್ನೇ ನಂಬ್ತಾ ಇದ್ದಾರೆ. ಬೇರೆಯವ್ರನ್ನೂ ಸಮೇತ, ರಾಜಕೀಯದಲ್ಲಿರೋರು ಸಮೇತ ಅವರು ಏನೋ ಒಂದು ಮಾಡ್ಕೊಳಕ್ಕೋಸ್ಕರ ನಮ್ಮವ್ರನ್ನೇ ಮಾಡ್ತಾರೆ. ಆದ್ರೆ ಕೆಲವು ಸಾಕ್ಷಿ ಆಧಾರಗಳು ಇರೋದ್ರಿಂದ ನಮ್ಮ ಕನ್ನಡದವ್ರು ಬಚಾವಾಗಿದ್ದಾರೆ. ಹಾಗಾಗಿ ನಿಮ್ಮ ಅಧ್ಯಕ್ಷತೆಯಲ್ಲಿ ಭದ್ರಾವತಿಯಲ್ಲಿ ಕನ್ನಡ ನಾಮಫಲಕಗಳನ್ನ ಕಡ್ಡಾಯವಾಗಿ ಹಾಕ್ಸೋದಕ್ಕೆ ಒಂದು ಏನಾರು ಮಾಡ್ಬೇಕು. ನೋಡಿ, ಫ್ಲೆಕ್ಸ್ ನ ಕಡ್ಡಾಯವಾಗಿ ನಿಲ್ಲಿಸ್ಬಿಟ್ಟಿದ್ದಾರೆ. ಹಾಕ್ಲೇಬಾರ್ದು ನಗರಸಭೆ ಅಂತ ಹೇಳ್ಬಿಟ್ಟು ಆದ್ರೂ ಆಗ್ತಾ ಇದ್ದಾರೆ. ಗಮನಕ್ಕೆ ಬಂದಿಲ್ಲ ಅಷ್ಟೇ, ತಗೋ ಬಂದಿಲ್ಲ, ಆಗ್ತಾ ಇದ್ದಾರೆ. ಅದೇ ರೀತಿಯಾಗಿ ಕನ್ನಡ ಕಡ್ಡಾಯವಾಗಿ ಇರ್ಲೇಬೇಕು ಅಂತ ಹೇಳ್ಬಿಟ್ಟು ನೀವೊಂದು ಇಲ್ಲೊಂದು ಸಾಮಾನ್ಯ ಸಭೆಯಲ್ಲೋ ಇನ್ನೊಂದ್ರಲ್ಲೋ ಎಲ್ಲ ಇಟ್ಟು ಅಧಿಕಾರಿಗಳ ಗಮನಕ್ಕೆ ಅವರಿಗೆ ಕೆಲಸ ಮಾಡೋದಕ್ಕೆ ಫ್ರೀ ಇದಕ್ಕೆ ಪೊಲೀಸ್ಗೆಲ್ಲ ಮೀಟಿಂಗ್ ತಗೊಂಡಿದ್ದೀನಿ 11 ಗಂಟೆಗೆ. ಅವ್ರಿಗೂ ಸ್ವಲ್ಪ ಹೇಳ್ತೀನಿ. ನಾಳೆ ಬೆಳಗ್ಗೆ 11 ಗಂಟೆಗೆ ಇಟ್ಕೊಂಡು ಬೇರೆ ಒಂದು ಅವಕಾಶ ಕೊಟ್ಟಿದ್ರೆ ಇವ್ರಿಗೆ ಕರ್ನಾಟಕ ತೋರಿಸ್ಕೊಡೋ ಜವಾಬ್ದಾರಿ ಒಂದು. ಯಾಕಂದ್ರೆ ಇನ್ಸ್ಟಾಗ್ರಾಮ್ ಇನ್ಫ್ಲುಯೆನ್ಸರ್ ತುಂಬಾ ಜನ ಫಾಲೋ ಮಾಡ್ತಾರೆ. ಆಮೇಲೆ ಕೋಟಿ ಗಂಟೆ ಜನ ವಿಡಿಯೋಸ್ ನೋಡ್ತಾ ಇರೋದು. ಯೂಟ್ಯೂಬ್ ಇದೆ, ಇನ್ಸ್ಟಾಗ್ರಾಮ್ ಇದೆ, ಫೇಸ್ಬುಕ್ ಇದೆ, 3 ಕಡೆನೇ ಒಳ್ಳೆ ಪ್ಲಾಟ್ಫಾರ್ಮ್ ಇದ್ದಾರೆ. ಒಳ್ಳೆ ಹೆಸರು ಖ್ಯಾತ ತಗೊಂಡಿದ್ದಾರೆ, ಒಳ್ಳೆ ಹೆಸರು ತಗೊಂಡಿದ್ದಾರೆ ಭದ್ರಾವತಿ ಕಡೆಯಿಂದ. ಸಲ್ಮಾನ್ ಅಂತ ಇನ್ಸ್ಟಾಗ್ರಾಮ್ ಜನರೇ ಅಂತ ಹೇಳಿ
ಶಾರ್ಟ್ ಫಾರ್ಮ್ ಹೇಳ್ತಾರ ಅವರು, ನಮ್ಮ ಭದ್ರಾವತಿಯ ಜನರೇ ಅಂತ ಒಂದು ಸ್ಟಾರ್ಟಿಂಗ್ ಡೈಲಾಗ್ ನೋಡಿದ್ವಿ ಇದೆ. ಫೇಸ್ಬುಕ್ ಅಲ್ಲಿ ನೋಡಿದ್ದೀನಿ. ಹೌದಾ? ಸರಿ ಸರಿ. ಅದೇ ಮೇಡಮ್, ಈಗ ನಮ್ ಭದ್ರಾವತಿಯಲ್ಲಿ ಬಹಳ ಜನ ಕನ್ನಡವನ್ನು ಮರ್ತ್ ಬಿಟ್ಟಿದ್ದಾರೆ. ಬೋರ್ಡ್ ಅನ್ನು ಹಾಕದೆ ಅವ್ರಿಗೆ ಮರ್ತ್ ಬಿಟ್ಟಿದ್ದಾರೆ. ಕನ್ನಡ ಅಂತ ಏನಂತಾನೆ ಗೊತ್ತಿಲ್ಲ. ದೊಡ್ಡ ದೊಡ್ಡ ಅಕ್ಷರದಲ್ಲಿ ಇಂಗ್ಲಿಷ್ ಅಲ್ಲಿ ಹಾಕೊಂಡು ಹಿಂದಿ ಎಲ್ಲ ಮಾಡ್ತಿದ್ದಾರೆ. ಎಲ್ಲ ದುಡ್ದಿ ತಿಂತಾ ಇದಾರೆ ಇಲ್ಲೆಲ್ಲ. ಅವ್ರು ಹೇಳೋರಿಲ್ಲ, ಆಮೇಲೆ ಕೇಳೋರಿಲ್ಲ. ರಾಜಸ್ಥಾನಿಂದ ಅದಕ್ಕೋಸ್ಕರ ನಾವು ನಿಮ್ಮ ಹತ್ರ ಬಂದಿದ್ದೀವಿ. ನೀವೇನಾದ್ರೂ ಅವಕಾಶ ಮಾಡ್ಕೊಡ್ಬೇಕು. ಅವಕಾಶ ಮಾಡ್ಕೊಡಿ. ಕನ್ನಡ 60% ಆಗ್ಬೇಕಂತ ಗೌರ್ಮೆಂಟ್ ಅಲ್ಲ ಮೇಡಮ್, ಇವಾಗ ಇಲ್ಲೇ ಒಂದು ಎಕ್ಸಾಂಪಲ್ ಗೆ ನೋಡಿ, ಇಲ್ಲೇ ಜ್ಯೋತಿ ಕ್ಲಿನಿಕ್ ಅಂತ ಇದೆಯಲ್ಲ ಮೇಡಮ್, ಅಪೋಸಿಟ್ ಅಲ್ಲಿ ಮಿನಿಮಮ್ ಅಂದ್ರೆ 99% ಇಂಗ್ಲಿಷ್ ಇದೆ ಮೇಡಮ್. 99% ಇಂಗ್ಲಿಷ್, ಇಲ್ಲೇ 1% ಕನ್ನಡ ಇಲ್ಲ ಮೇಡಮ್. 1% ಕನ್ನಡನೇ ಇಲ್ಲ ಅಲ್ಲಿ. ಅಪೋಸಿಟ್ ಅಲ್ಲಿ ಪಕ್ಕದಲ್ಲಿ ಒಂದು ಏನಂದಮ್ಮ ಅಂದ್ರೆ ಒಂದು 45% ಕನ್ನಡ ಇರ್ಬೋದು. ಆ ಕಡೆ ಜನರಿಗೆ ಕಾಣಿಸಲ್ಲ ಕಣ್ಣಿಗೆ, ಅದು ಕನ್ನಡ ಏನಂತಾನೆ ಕಾಣಿಸ್ಬಾರ್ದು ಅಂದ್ಬಿಟ್ಟು ಅವ್ರು ಆ ಕಡೆ ಹಾಕ್ಬಿಟ್ಟಿದ್ದಾರೆ. ಅದಕ್ಕೋಸ್ಕರ ನಾವೇನ್ ಕೇಳ್ಕೊಂತೀವಿ, ಫಸ್ಟ್ ಆಕ್ಷನ್ ಇದ್ ಮಾಡ್ರಿ. ನಗರಸಭೆ ಆಪೋಸಿಟ್ ಅಲ್ಲೇ ಕನ್ನಡ ಹಾಕಿಲ್ಲ, ಇಂಗ್ಲಿಷ್ ಹಾಕೊಂಡಿದಾರ ಅಂತ ನಾವು ಕೆಟ್ಟ ಹೆಸರು ಬರಬಾರ್ದು. ನಮ್ ಭದ್ರಾವತಿ ಕಡೆಯಿಂದ ಇರ್ಲಿ, ಬೇರೆಯವ್ರ ಏನಂತಾರೆ ಫಸ್ಟ್ ನಿಮ್ಮೂರ್ ನೀವು ಫಸ್ಟ್ ಇದ್ ಮಾಡ್ಕೊಳ್ರಿ, ಆಮೇಲೆ ಬೇರೆಯವ್ರಿಗೆ ಹೇಳ್ರಿ ಅಂತ ಹೇಳಿ ಒಂದ್ ಹೆಸರು ಬರಬಾರ್ದು ನಮಗೆ. ಫಸ್ಟ್ ಇವ್ರಿಗೆ ಫಸ್ಟ್ ಆಕ್ಷನ್ ತಗೊಬೇಕು, ಆಮೇಲೆ ಬೇಕಂದ್ರೆ ಬೇರೆ ಏನಿದೆಯೋ ಆ ಕಡೆ ರೈಲ್ವೆ ಸ್ಟೇಷನ್ ಇಂದ ಭದ್ರಾವತಿಯಲ್ಲಿ ನೋಡಿದೀವಿ, ಇರ್ತಾರೆ. ಎಲ್ಲೆಲ್ಲಿ ಬೋರ್ಡ್ ಅದು ಹಾಕಿದ್ದಾರೆ ಇದು ಅಂತ ಹೇಳಿದ್ರು, ಎಲ್ಲ ಎಷ್ಟು ನಮ್ಮ ಮನೆಗೆಲ್ಲ ಇದೆ. ಸರೌಂಡಿಂಗ್ ಏನ್ ಹೇಳಿದ್ದು? ನೀವು ಸ್ವಲ್ಪ ನೋಡಿ. ಇಲ್ಲ, ಇದು ನಾನು 2022ನಲ್ಲಿ ಆದಾಗ್ಲೇ ನಾನು ಅವಾಗ ಹೇಳಿರ್ಲಿಲ್ಲ ಮೋಹನರೇ, ಅವಾಗ್ಲೇ ಮೀಟಿಂಗ್ ಅಲ್ಲಿ ಇದು ಮಾಡಿದ್ವಿ. ಆದೇಶ ಇದೆ, ನೀವು ಒಂದ್ಸಲಿ ಕಮಿಷನರ್ ಕರೆದಿ ಇದನ್ನ ಆದೇಶ ಮಾಡಿ ಸ್ಟ್ರಿಕ್ಟ್ ವರ್ತಕರದ್ದು ಒಂದು ಮೀಟಿಂಗ್ ಕರೀರಿ. ಈಗ ಇದನ್ನು ಅಷ್ಟೇ, ಇದು ಬಂದಿದ್ರಲ್ಲ ಫ್ಲೆಕ್ಸ್ ಇಂದ ಎಷ್ಟು ಜನ ಬಂದಿದ್ರು ನನ್ನ ಹತ್ರ. ಆಗದೆ ಇಲ್ಲಿ ನಮ್ದು, ನಾನು ಇಲ್ಲಿ ಅಧ್ಯಕ್ಷ ಆಗಿರೋದೇ ಕೆಲವರಿಗೆ ಗೊತ್ತಿಲ್ಲ. ಹೌದೌದು, ಗೊತ್ತಿಲ್ಲ. ನೀವು ಯಾರಂತಾನೆ ಗೊತ್ತಿಲ್ಲ ಭದ್ರಾವತಿಯಲ್ಲಿ. ಗೊತ್ತಿಲ್ಲ, ನಾನು ಒಂದು ಫ್ಲೆಕ್ಸ್ ಹಾಕಿರ್ಲಿಲ್ಲಲ್ಲ. ಇವತ್ತು ಗೊತ್ತಾಗುತ್ತೆ. ಅದಕ್ಕೆ ಕಾನೂನು ಇದೆ, ನೀವು ಒಂದ್ಸಲಿ ಕರೆದಿ ಆದೇಶ ಮಾಡಿಸ್ರಿ ಕಮಿಷನರ್ ಹತ್ರ. ಮತ್ತೆ ವರ್ತಕರ ಮೀಟಿಂಗ್ ಕರೆದು ಅವ್ರಿಗೆ ಒಂದ್ಸಲಿ ಹೇಳಿ, ಈ ತರ ಬೋರ್ಡ್ ತೆಗ್ದಿ 60% ಕನ್ನಡ ಇದಂಗೆ ಇದ್ ಮಾಡ್ರಿ ಅಂತ ಒಂದ್ಸಲಿ ಅವ್ರಿಗೆ ಕರೆದಿ, ವರ್ತಕರ ಮೀಟಿಂಗ್ ಕರೆದಿ ಅವ್ರಿಗೆ ಒಂದ್ಸಲಿ ಹೇಳಿ. ಆಮೇಲೆ ಈ ತರ ಇದೆ ಕಾನೂನು, ಈ ತರ ಇದೆ, ಹಾಕೊಂಡ್ರಪ್ಪ ಬೋರ್ಡ್. ಇಂಗ್ಲಿಷ್ ಎಲ್ಲ ಇಷ್ಟು ದೊಡ್ಡಗೆಲ್ಲ ಹಾಕೊಂತಾರೆ ಮೇಲ್ಗಡೆ, ಕೆಳಗಡೆ ಎಲ್ಲ ಕನ್ನಡ ಮಾತ್ರ ನಾನು ಹಾಕ್ತಾರೆ. ಮಾಡಿ, ನಾನಿದ್ದಾಗ ಮೋಹನರೇ, ನಾನು ಇದನ್ನ ಮಾಡಿ ಆಶಾಲತಾ ಇವರಿಗೆಲ್ಲ ಸುಮಾರು ಜನಕ್ಕೆ ಮಾಡಿಸಿದ್ದೆ. ಇದನ್ನ ಗೊತ್ತಿರ್ಬೋದು ನಿಮಗೆ. ಆದಷ್ಟು ನಾನು ಕನ್ನಡ ಬೋರ್ಡ್ ಹಾಕ್ರಿ ಅಂತೇಳಿ ಒಂದು ಕಸದ ಗಾಡಿಯಲ್ಲಿ ನಾನು ಅನೌನ್ಸ್ ಮಾಡಿಸಿ ಅದನ್ನ ಒಂದು 15 ದಿವಸ ಟೈಮ್ ಕೊಡಿಸ್ತೀನಿ. ಅದ್ರ ಮೇಲೆ ಅವರು ಮಾಡಲಿಲ್ಲ ಅಂದರೆ ಏನು ಕ್ರಮ ತಗೋಬೇಕು ಕ್ರಮ. ಕನ್ನಡಿಗರ ವಿರೋಧವಾಗಿ ಯಾರೇ ಮಾತಾಡಿದ್ರು, ಕನ್ನಡನ ಯಾರೇ ವಿರೋಧ ಮಾಡಿದ್ರು, ದಯವಿಟ್ಟು ನಮ್ ಗಮನಕ್ಕೆ ತಾಬನ್ನಿ. ಯಾಕೆಂದ್ರೆ ನಮ್ ಸುತ್ತ ಇರೋರು ಕನ್ನಡನ ಉಳಿಸೋದಕ್ಕೆ ಸಪೋರ್ಟ್ ಮಾಡೋದಿಲ್ಲ. ನಿಮಗೆ ಎಲ್ಲಾದ್ರೂ ಕನ್ನಡ ವಿರೋಧಿಗಳು ಕಂಡ್ರೆ, ಕನ್ನಡಕ್ಕೆ ಅವಮಾನ ಮಾಡೋಂಥ ಯಾವುದೇ ಪ್ರಸಂಗಗಳು ಬಂದಂತ ಸಂದರ್ಭದಲ್ಲಿ ಧೈರ್ಯವಾಗಿ ಮುನ್ನುಗ್ಗಿ ನಾವು ನಿಮ್ ಜೊತೆ ಇರ್ತೀವಿ ಅಂತ ಹೇಳ್ತಾ 2 ಮಾತು ಮುಗಿಸ್ತಾ ಇದೀವಿ. ಜೈ ಹಿಂದ್, ಜೈ ಕರ್ನಾಟಕ.